ನೀನಲ್ಲಿ ಸದಾ ಕೇಳ್ಕೊಳ್ಳೋದು ಇಷ್ಟೇ ತಂದೆ. ನನ್ನ ಗಂಡ ಹಗಲು ರಾತ್ರಿ ಎನ್ನದೆ ಬರೀ ಕ್ರಿಮಿನಲ್ಸ್ ವಿರುದ್ಧನೇ ಹೋರಾಡ್ತಾ ಇರ್ತಾರೆ. ಅವರಿಗೆ ಆಯುರಾರೋಗ್ಯ ಕೊಟ್ಟು ನನ್ನ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿರೋ ಹಾಗೆ ಕಾಪಾಡು ತಂದೆ, ಕಾಪಾಡು. ಈಗಿನ ಪೂಜೆ ಇನ್ನು ಮುಗಿದಿಲ್ಲ. ದೇವರ ಹತ್ರ ಏನ್ ಮಾಡ್ತಾನೆ? ಸಾಂಬಳಿ, ಆ ದೇವರು ನಿನಗೆ 100 ವರ್ಷ ವೀರ ಸುಮಂಗಲ ಹೇಳಿ. ಏನಂದ್ರೆ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತಿದ್ದೀನಿ, ಕೇಳಿ. ಏನು ಅದೇನಂತ ಹೇಳು ಸಾಂಬಳಿ. ನಮಗೇನು ಕಮ್ಮಿ ಆಗಿದೆ ಅಂತ ನೀವು ಈ ಉದ್ಯೋಗ ಮಾಡಬೇಕು ಹೇಳಿ? ಯಾವಾಗ ನೋಡಿದ್ರು ಗೂಂಡ, ಕಳ್ಳರು, ಹೀಗೆ ಕೊಲೆಗಡದ್ರು ಅಂತ ಅವ್ರ ಬೆಲೆ ಹಿಂದೆನೇ ಸುತ್ತಾ ಇರ್ತೀರಾ. ಸಾವು ನಿಮ್ಮ ಹಿಂದೆ ಸುತ್ತಾ ಇರುತ್ತೆ. ನೀವು ಮನೆಗೆ ಬರೋವರೆಗೂ ನನಗೆ ನೆಮ್ಮದಿನೇ ಇರೋದಿಲ್ಲ ನೋಡಿ. ಆದಷ್ಟು ಬೇಗ ಇದಕ್ಕೆ ರಾಜೀನಾಮೆ ಕೊಟ್ಟು ನಾವು ಬೇರೆ ಎಲ್ಲಾದ್ರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋಣ ಅಂದ್ರೆ. ಸಾಂಬಳಿ, ಈ ಮಾತನ್ನ ನೀನ್ ಹೇಳ್ತಾ ಇದೀಯಾ? ಈ ಭಾರತ ಮಾತೆ ಮಡಿಲಲ್ಲಿ ಹುಟ್ಟಿ ಕನ್ನಡ ತಾಯಿಯ ಮಗನಾಗಿ ಬೆಳೆದು ಈ ದೇಶ ಸೇವೆ ಮಾಡಲೆಂದೇ ಈ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ನೀನು ಕೇವಲ ಆ ತಲೆಹಿಡಿಕರಿಗೆ ಎದುರಿ ನನ್ನನ್ನು ರಾಜೀನಾಮೆ ಕೊಡುವಂತೀಯ? ಈ ನನ್ನ ಪ್ರಾಣ ಮುನ್ನಾಗಿ ಹೋದರೂ ಸರಿ, ನಾನು ಆ ಕಂತ್ರಿ ನಾಯಿಗಳಿಗೆ ಹೆದರುವುದಿಲ್ಲ. ನಾನು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸುತ್ತೇನೆ. ನೋಡಿ, ನಿಮಗಿರೋ ಈ ಧೈರ್ಯ ಖಂಡಿತವಾಗ್ಲೂ ನನಗಿಲ್ಲ ಅಂದ್ರೆ ನೀವು ಮನೆ ಬರೋವರೆಗೂ ನನ್ನ ಜೀವನ ಅಂಗೈಲಿ ಹಿಡ್ಕೊಂಡು ಕಾಯ್ತಾ ಇರ್ತೀನಿ, ಗೊತ್ತಾ? ನಿಮಗೆ ತುಂಬಾ ಧೈರ್ಯ ಇದೆ, ಆ ಧೈರ್ಯ ಖಂಡಿತ ನನಗಿಲ್ಲ. ನೋಡು ಸಾಂಬಳಿ, ಧೈರ್ಯ ಅನ್ನೋದು ಯಾರಿಗೂ ಬರೋದಿಲ್ಲ, ಅದನ್ನು ನಾವೇ ತೆಗೆದುಕೊಳ್ಳಬೇಕು. ಏನಾದ್ರೂ ಒಂದು ಹೇಳಿ ನನ್ನ ಬಾಯಿನ ಮುಚ್ಚಿಸ್ಬಿಡ್ತೀರಾ ಅಲ್ವಾ ನೀವು? ಈ ನಿನ್ನ ಗಂಡ ದಲಿದು ಬಂದಿದ್ದಾನೆ. ಅವನಿಗೆ ನಿನ್ನ ದುಡಿಯಿಂದ ಒಂದು ಚುಂಬನ. ಯಾವಾಗ ನೋಡಿದ್ರು ನಾನು ಏನಾದ್ರೂ ಕೋಪ ಮಾಡ್ಕೊಂಡ್ಬಿಟ್ರೆ ಸಾಕು, ಈ ತರ ಮಾತುಗಳನ್ನ ಮಾತಾಡಿ ನನ್ನನ್ನ ಮಾಡ್ಬಿಡ್ತೀರಾ. ನೋಡಿ, ನಿಮ್ಮ ತುಂಟತನ ಏನಿದ್ರು ಇವಾಗಲ್ಲ, ರಾತ್ರಿ ಬೆಡ್ರೂಮಿಗೆ ಬಂದಾಗ ಇಟ್ಕೊಂಡು ಕಟ್ಕೊಂಡೆಂತಿನ ಮುದ್ದಾಡಕ್ಕೆ ರಾತ್ರಿ ಆದ್ರೇನು ಆಗಲಾದ್ರೇನು ಚಿನ್ನ. ನಮ್ಮಿಬ್ಬರ ಮೊದಲ ರಾತ್ರಿಗಿಂತ ಈ ದಿನ ನೀನು ತುಂಬಾ ಚೆನ್ನಾಗಿ ಕಾಣ್ತಿದೆ ಕಣೆ. ಮೊದಲನೇ ರಾತ್ರಿ ಚೆನ್ನಾಗಿ ಕಾಣ್ತಾ ಇರ್ಲಿಲ್ವಾ? ಕಾಯಬಲ್ಲೆ ಇಲೆಯಾಗಿ, ಓರ್ಲಿಸುವೆ ಕೈವೆಯಾಗಿ, ವೇದಿಸುವೆ ಪ್ರೇಮಿಯಾಗಿ, ನೀ ಸಹಕರಿಸಿದರೆ ಮುದ್ದಿಸಿವೆ ಈ ನಿನ್ನ ಪ್ರೇಮಿಯ ರಸಿಕನಾಗಿ. ಬಾಯಿ ಲಾಯಿಸ